ಆರ್ಟಿಎಂ ಆಪ್ನಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ P2P ನೀಡುವ ಸಾಲದ ವೇದಿಕೆಯನ್ನು ಪರಿಚಯಿಸುತ್ತಿದ್ದೇವೆ. ಈ ವಿಡಿಯೋದಲ್ಲಿ 3 ಪ್ರಮುಖ ಅಂಶಗಳನ್ನು ವಿವರಿಸಲಾಗಿದೆ. ಆರ್ಟಿಎಂ ಮುಖಾಂತರವೇ ಏಕೆ ಸಾಲ ನೀಡಬೇಕು, ಸಾಲ ಕೊಡುವುದಕ್ಕೆ ಯಾರು ಅರ್ಹರು, ಆರ್ಟಿಎಂನಲ್ಲಿ ಯಾವ ವಿಧಾನಗಳನ್ನು ಅನುಸರಿಸಿ ಸಾಲ ಕೊಡಬಹುದು, ನಮ್ಮ ವೇದಿಕೆಯ ಮೂಲಕ ಏಕೆ ಸಾಲ ಕೊಡಬೇಕು. ಇಂದಿನ ಜಗತ್ತಿನಲ್ಲಿ ಯೋಗ್ಯ ಸಾಲಗಾರರನ್ನು ಹುಡುಕುವುದು ಕಠಿಣವಾಗಿದೆ. ಸಾವಿರಾರು ಜನರು ಸಾಲ ಪಡೆಯ ಬಯಸುತ್ತಾರೆ, ಆದರೆ ಅವರ ಕ್ರೆಡಿಟ್ ಹಿಸ್ಟರಿಯ ಮಾಹಿತಿ ಇರುವುದಿಲ್ಲ. ಆರ್ಟಿಎಂ ಈ ವ್ಯವಸ್ಥೆಯನ್ನು ಪರಿಹರಿಸಲು ನಿರ್ಧರಿಸಿದೆ. ಆರ್ಟಿಎಂ ಅನ್ನು ನಿಮಗೆ ಪರಿಚಯಿಸುತ್ತಾ ಸಾಲದ ವ್ಯವಹಾರದಲ್ಲಿ ಬದಲಾವಣೆಯನ್ನು ತರುವುದೇ ಈ ವೇದಿಕೆಯ ಉದ್ದೇಶ. ಆರ್ಟಿಎಂ ನಿಯಮದ ಪ್ರಕಾರ ಸಾಲ ಪಡೆಯುವವರ ಅರ್ಹತೆಯನ್ನು ಪೂರ್ಣ ರೀತಿಯಲ್ಲಿ ಖಚಿತಪಡಿಸಿಕೊಳ್ಳಲಾಗುತ್ತದೆ. ಆರ್ಟಿಎಂನಲ್ಲಿ ಪ್ರತಿಯೊಬ್ಬ ಸಾಲ ಪಡೆಯುವವರಿಗೆ ಆರ್ಟಿಎಂ ಸ್ಕೋರ್ ಕೊಡಲಾಗುತ್ತದೆ. ಲೆಂಡರ್ಸ್ಗಳು ಈ ಸ್ಕೋರ್ ಬಳಸಿಕೊಂಡು ಯಾರಿಗೆ ಸಾಲ ಕೊಡಬಹುದೆಂದು ನಿರ್ಧರಿಸಬಹುದು. ಈ ಮೂಲಕ ನಿಮ್ಮ ಸಾಲ ಕೊಡುವ ನಿರ್ಧಾರದ ಮೇಲೆ ಸಂಪೂರ್ಣ ಪಾರದರ್ಶಕತೆ ಮತ್ತು ಹಿಡಿತವನ್ನು ಹೊಂದಿರುತ್ತೀರಿ. ಆರ್ಟಿಎಂನಲ್ಲಿ ನಿಮ್ಮ ಬಡ್ಡಿ ದರವನ್ನು ನೀವೇ ನಿರ್ಧರಿಸಬಹುದು ಹಾಗೂ ಇದರಲ್ಲಿ ಲೊಕೇಶನ್, ವೃತ್ತಿ ಮತ್ತು ಸಮುದಾಯ ಆಧರಿಸಿ ಸಾಲ ಪಡೆಯುವವರನ್ನು ಆಯ್ಕೆ ಮಾಡಬಹುದು. ನಿಮ್ಮ ಹೂಡಿಕೆಯನ್ನು ರಕ್ಷಿಸಲು ಆರ್ಟಿಎಂ ಮೂಲಕ ಎಲ್ಲಾ ಸಾಲಗಳಿಗೂ ಕೊಲ್ಯಾಟ್ರಲ್ನ ಬ್ಯಾಕಪ್ ಇರುತ್ತದೆ. ನಾವು ನಿಮ್ಮ ಪರವಾಗಿ ಬಾರೋವರ್ನಿಂದ ನಂತರದ ದಿನಾಂಕದ ಚೆಕ್ ಅನ್ನು ಸಂಗ್ರಹಿಸಿ ನಿಮಗೆ ಕೊಟ್ಟಿರುತ್ತೇವೆ ಮತ್ತು ಯಾವುದೇ ದುರಾದೃಷ್ಟಕರ ಘಟನೆಗಳಿಂದ ನಿಮ್ಮ ಹೂಡಿಕೆಯನ್ನು ರಕ್ಷಿಸಲು ಪ್ರತಿ ಬಾರೋವರ್ಗೆ ವಿಮೆ ಮಾಡಿಸಲಾಗಿರುತ್ತದೆ. ಯಾವುದೇ ನಷ್ಟದಿಂದ ನಿಮ್ಮನ್ನು ರಕ್ಷಿಸಲು ನಾವು ಎಲ್ಲ ಅಗತ್ಯ ಸಲಹೆ ಮತ್ತು ಬೆಂಬಲವನ್ನು ಒದಗಿಸಲು ಹಾಗೂ ನಿಮ್ಮ ಹೂಡಿಕೆಯನ್ನು ರಿಕವರಿ ಮಾಡಿಸಿಕೊಡಲು ಕಾನೂನು ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ. ಇದಕ್ಕೆ ತಗಲುವ ವೆಚ್ಚವನ್ನು ನೀವೇ ಭರಿಸಬೇಕು. ಈ P2P ಕಂಪನಿಗಳಲ್ಲಿ ಆರ್ಟಿಎಂ ಮಾತ್ರ ನಿಮಗೆ ಸಮಗ್ರ ಕಾನೂನು ಬೆಂಬಲ ನೀಡುತ್ತದೆ, ಏಕೆಂದರೆ ಆರ್ಟಿಎಂ ನಿಜವಾಗಿಯೂ ನಿಮ್ಮ ಹೂಡಿಕೆಯ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುತ್ತದೆ. ಈಗ ನಿಮ್ಮ ಮುಂದಿನ ಪ್ರಶ್ನೆ, ನಾನು ಆರ್ಟಿಎಂ ಮುಖಾಂತರ ಹೇಗೆ ಸಾಲ ಕೊಡಬಹುದು? ಆರ್ಟಿಎಂ ಅಡ್ಮಿನಿಸ್ಟ್ರೇಟರ್ಸ್ ಆದ ನಮ್ಮ ಉದ್ದೇಶ ನಿಮಗೆ ಅತ್ಯಂತ ಸೂಕ್ತವಾದ ಬಾರೋವರ್ ಅನ್ನು ಹುಡುಕಲು ಸಹಾಯ ಮಾಡುವುದು. ಆದ್ದರಿಂದ ನಾವು ನಿಮಗೆ ಮೊದಲು ಕೆಲವು ಮೂಲ ಅವಶ್ಯಕತೆಗಳನ್ನು ಪೂರೈಸಲು ಕೇಳುತ್ತೇವೆ. ಪ್ರತಿಯೊಬ್ಬ ಲೆಂಡರ್ಗೆ ಕೆಳಕಂಡ ಎಂಟ್ರಿ ಲೆವೆಲ್ ಕ್ರೈಟೀರಿಯಾದ ಅಗತ್ಯವಿದೆ. ಆರ್ಟಿಎಂನಲ್ಲಿ ಲೆಂಡರ್ಗಳು ಸಾಲವನ್ನು 3 ವಿಧದಲ್ಲಿ ಕೊಡಬಹುದು: ಸಿಲ್ವರ್, ಗೋಲ್ಡ್ ಅಂಡ್ ಪ್ಲಾಟಿನಂ ಪ್ಲಾನ್. ಸಿಲ್ವರ್ ಪ್ಲಾನ್ ಅಂದರೆ ಆರಂಭದಲ್ಲಿ ನಮ್ಮಲ್ಲಿರುವ ಬಾರೋವರ್ಸ್ಗೆ ಸಿಲ್ವರ್ ಪ್ಲಾನ್ ಹಾಗೂ ಅವರ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಕ್ರೆಡಿಟ್ ಮಿತಿಯನ್ನು ಕೊಡಲಾಗುತ್ತದೆ. ಬಾರೋವರ್ಗಳು ಈ ಕ್ರೆಡಿಟ್ ಮಿತಿಯೊಳಗೆ ಸಾಲ ಪಡೆಯಬಹುದು. ಗೋಲ್ಡ್ ಪ್ಲಾನ್ ಅಂದರೆ ಈಗ ಬಾರೋವರ್ಗೆ ಹೆಚ್ಚಿನ ಸಾಲದ ಅವಶ್ಯಕತೆ ಇರುತ್ತದೆ, ಆದರೆ ಕ್ರೆಡಿಟ್ ಮಿತಿ ಇರುವುದಿಲ್ಲ. ಆದ್ದರಿಂದ ವೇದಿಕೆಯಲ್ಲಿ ಸಾಲ ವಿನಂತಿಸಲು ಸಾಧ್ಯವಿಲ್ಲ. ಬಾರೋವರ್ ಈಗ ಏನು ಮಾಡಬಹುದು? ಈ ಪರಿಸ್ಥಿತಿಯಲ್ಲಿ ಬಾರೋವರ್ ನಿಮ್ಮನ್ನು ಸಂಪರ್ಕಿಸಿ ಅವರ ಮೊಬೈಲ್ ನಂಬರ್ ಅನ್ನು ನಿಮಗೆ ಒದಗಿಸಬೇಕು. ಈ ನಂಬರ್ ಬಳಸಿ ನೀವು ಆರ್ಟಿಎಂನಲ್ಲಿ ಬಾರೋವರ್ ಡೀಟೇಲ್ಸ್ ಅನ್ನು ನೋಡಬಹುದು ಹಾಗೂ ಅದರ ಮೂಲಕ ಬಾರೋವರ್ನ ಕ್ರೆಡಿಟ್ ಲಿಮಿಟ್ ಅನ್ನು ಹೆಚ್ಚಿಸಿ ಗೋಲ್ಡ್ ಪ್ಲಾನ್ಗೆ ಅಪ್ಗ್ರೇಡ್ ಮಾಡಬಹುದು. ಈಗ ಬಾರೋವರ್ ನಿಮ್ಮಿಂದ ಸಾಲ ಪಡೆಯಬಹುದು. ಪ್ಲಾಟಿನಂ ಪ್ಲಾನ್ ಅಂದರೆ ಈಗ ಬಾರೋವರ್ಗೆ ಹೆಚ್ಚಿನ ಸಾಲದ ಅವಶ್ಯಕತೆ ಇರುತ್ತದೆ, ಆದರೆ ಕ್ರೆಡಿಟ್ ಮಿತಿ ಇರುವುದಿಲ್ಲ. ಆ ಬಾರೋವರ್ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಆಗ ನಿಮ್ಮಲ್ಲಿ ಅವರು ಕೇಳಿರುವಷ್ಟು ಹಣ ಕೊಡಲು ಸಾಧ್ಯವಿರುವುದಿಲ್ಲ. ಆದರೂ ಅವರಿಗೆ ನೀವು ಹೇಗೆ ಸಹಾಯ ಮಾಡಬಹುದು? ಈ ಪರಿಸ್ಥಿತಿಯಲ್ಲಿ ಬಾರೋವರ್ ನಿಮಗೆ ಅವರ ಮೊಬೈಲ್ ನಂಬರ್ ಅನ್ನು ಕೊಡುತ್ತಾರೆ. ಆ ನಂಬರ್ ಬಳಸಿ ಆ ಬಾರೋವರ್ನ್ನು ಆರ್ಟಿಎಂನಲ್ಲಿ ಪ್ಲಾಟಿನಂ ಪ್ಲಾನ್ಗೆ ಅಪ್ಗ್ರೇಡ್ ಮಾಡಬಹುದು. ನೀವು ಅಪ್ಗ್ರೇಡ್ ಮಾಡಿದ ಬಾರೋವರ್ಗೆ ನೀವೇ ಗ್ಯಾರಂಟರ್ ಆಗುತ್ತೀರಾ. ಈ ಗ್ಯಾರಂಟರ್ ಅಮೌಂಟ್ ನೀವು ಈಗಾಗಲೇ ಕೊಟ್ಟಿರುವ ಸಾಲದ 50% ಗಿಂತ ಜಾಸ್ತಿ ಇರಬಾರದು. ಈಗ ಬಾರೋವರ್ ಆರ್ಟಿಎಂ ಮೂಲಕ ಸಾಲ ರಿಕ್ವೆಸ್ಟ್ ಮಾಡಬಹುದು. ಈ ಆರ್ಟಿಎಂ ವೇದಿಕೆಯಲ್ಲಿ ಯೋಗ್ಯ ಸಾಲಗಾರರ ಲಿಸ್ಟ್ ಬೆಳೆಯುತ್ತಲೇ ಇರುತ್ತದೆ ಹಾಗೂ ಈ ಲಿಸ್ಟ್ ಬೇರೆ ಯಾವುದೇ P2P ವೇದಿಕೆಯಲ್ಲಿ ಸಿಗುವುದಿಲ್ಲ. ಹಾಗಾಗಿ ಇದು ಲೆಂಡರ್ಸ್ಗೆ ಒಂದು ಸುವರ್ಣ ಅವಕಾಶ.